ಗುರು ಶಿಷ್ಯರ ಸಂಭಾಷಣೆ ಅಧ್ಯಾಯ 9. ಸರ್, ನಾನು ಧ್ಯಾನ ಮಾಡಲು ಆರಂಭಿಸಿದ್ದೇನೆ ಹಾಗೂ ಪರಿಶುದ್ಧ ಜೀವನ ನಡೆಸಲು ಪ್ರಯತ್ನಿಸುತ್ತಿದ್ದೇನೆ. ಆದರೂ ನನಗೆ ಕಷ್ಟಗಳು ಬರುತ್ತಿವೆ. ಕಷ್ಟಗಳಿಂದ ಪಾರಾಗಲು ಸಾಧ್ಯವಿದೆಯೇ? ಇಲ್ಲ. ನಿಮಗೆ ಶರೀರವಿರುವವರೆಗೆ ಕಷ್ಟಗಳು ತಪ್ಪಿದ್ದಲ್ಲ. ಹಾಗಾದರೆ ಅವುಗಳನ್ನು ಬಗೆಹರಿಸುವ ಸರಿಯಾದ ದಾರಿ ಯಾವುದು? ಅವುಗಳನ್ನೆದುರಿಸುವುದು, ಅದೊಂದೇ ದಾರಿ. ಹಾಗಾದರೆ ಧ್ಯಾನದಿಂದ ಏನು ಪ್ರಯೋಜನ? ಧ್ಯಾನದಲ್ಲಿ ಮುಂದುವರಿದಾಗ ನಿಮಗೆ ತಿಳಿಯುತ್ತದೆ. ಆದರೆ ಅಲ್ಲಿಯವರೆಗೆ ಜನ ಎದೆಗುಂದಿ ಬಿಟ್ಟು ಬಿಡಬಹುದು. ಸಹನೆ ಇಲ್ಲದವರು ಬಿಟ್ಟು ಹೋಗಬಹುದು. ನಾನು ಯಾರನ್ನೂ ಕಟ್ಟಿಹಾಕಿಲ್ಲ. ಯಾವಾಗ ಬೇಕಾದರೂ ಬಿಟ್ಟು ಹೋಗಲು ನೀವು ಸ್ವತಂತ್ರರು. ಅಂದರೆ ನಿಮ್ಮ ಹತ್ತಿರ ಹೆಚ್ಚು ಜನ ಉಳಿಯಲಾರರು. ಏನೀಗ ಸಂಖ್ಯೆ ಮುಖ್ಯವೇ? ತಮ್ಮ ಕಷ್ಟಗಳಿಗೆ ಶೀಘ್ರ ಪರಿಹಾರ ಬೇಕೆನ್ನುವವರು ಇಲ್ಲಿಗೆ ಬರಲೇಬಾರದು. ಧ್ಯಾನವು ಎಲ್ಲ ಕಷ್ಟಗಳನ್ನು ಶಾಶ್ವತವಾಗಿ ಮೂಲೋತ್ಪಾಟನೆ ಮಾಡುತ್ತದೆ. ಸಹನೆ ಮತ್ತು ಸಾಧನೆ ಮುಖ್ಯ. ನಮಗೆ ಈಗಲೇ ಪರಿಹಾರ ಒದಗಿಸಲಾರದ ಧ್ಯಾನ ಮಾರ್ಗವನ್ನು ನಾವೇಕೆ ತೆಗೆದುಕೊಳ್ಳಬೇಕು? ಏಕೆಂದರೆ ನೀವಂದುಕೊಂಡಿರುವ ಪರಿಹಾರವು ನಿಜವಾದ ಪರಿಹಾರವಲ್ಲ. ಕೆಲವೊಮ್ಮೆ ಹೆಚ್ಚೆಂದರೆ ಒಂದು ಕಷ್ಟವು ಮುಂದೂಡಲ್ಪಡಬಹುದು. ಅದು ಪರಿಹಾರವಲ್ಲ. ಧ್ಯಾನದಿಂದ ಯಾವುದೇ ಕಷ್ಟವನ್ನೆದುರಿಸುವ ಧೈರ್ಯ, ಶಕ್ತಿ ಹಾಗೂ ವಿವೇಕ ಉಂಟಾಗುತ್ತದೆ. ಆಧ್ಯಾತ್ಮಿಕವಾಗಿ ಬೆಳೆದಂತೆಲ್ಲ ನೀವು ಹೇಳುವ ಕಷ್ಟಗಳು ಕಷ್ಟಗಳಾಗಿ ಉಳಿಯುವುದಿಲ್ಲ. ನೀವೇ ನೋಡುವಿರಿ. ಆದರೆ ನಾವು ಬೆಳೆಯುವವರೆಗೆ ಧ್ಯಾನ ಮಾಡಿ. ಅನ್ಯ ಮಾರ್ಗವಿಲ್ಲವೆಂದು ನಾನು ಹೇಳುತ್ತಿದ್ದೇನೆ.